ಕೊಪ್ಪಳದ ಮಾವು ಕೃಷಿಕರಿಗೆ ಬಂಪರ್ ಬೇಡಿಕೆ ಬಂದಿದ್ದು ಇಲ್ಲಿನ ಮಾವಿನ ಹಣ್ಣುಗಳಿಗೆ ಅಂತಾರಾಷ್ಟ್ರೀಯ ಮನ್ನಣೆ ದೊರೆತಿದೆ. ಜಿಲ್ಲೆಯ ಕಲಾ ತಾವರೆಗೇರ, ಒಣಬಳ್ಳಾರಿ, ಕಾಮನೂರಿ, ಕೂಕನಪಳ್ಳಿ, ಇರಕಲಗಡ ಗ್ರಾಮಗಳಲ್ಲಿ ಹೆಚ್ಚಾಗಿ ಕೇಸರ್ ಮಾವಿನ ಹಣ್ಣು ಬೆಳೆಯಲಾಗುತ್ತೆ. ಈ ಹಣ್ಣಿಗೆ ಯುರೋಪ್ ಖಂಡದಲ್ಲಿ ಹೆಚ್ಚು ಬೇಡಿಕೆ ಇದೆ. ಪ್ರತಿ ವರ್ಷ ಜಿಲ್ಲೆಯಲ್ಲಿ 40,000 ಮೆಟ್ರಿಕ್ ಟನ್ ಕೇಸರ್ ಮಾವಿನ ಹಣ್ಣು ಉತ್ಪಾದನೆಯಾಗುತ್ತೆ. ಇದರಲ್ಲಿ 10,000 ಮೆಟ್ರಿಕ್ ಟನ್ ಕೇಸರ್ ಮಾವಿನ ಹಣ್ಣು ವಿದೇಶಕ್ಕೆ ರಫ್ತಾಗುತ್ತೆ. ಸದ್ಯ 6,000 ಹೆಕ್ಟೇರ್ ಪ್ರದೇಶದಲ್ಲಿ ಕೇಸರ್ ಮಾವಿನ ಹಣ್ಣು ಬೆಳೆಯಲಾಗುತ್ತಿದೆ. ತೋಟಗಾರಿಕೆ ಇಲಾಖೆಯಿಂದ ರೈತರಿಗೆ ತಾಂತ್ರಿಕ ಸಲಹೆ ಜೊತೆಗೆ ಎಲ್ಲಾ ರೀತಿಯ ನೆರವು ನೀಡಲಾಗುತ್ತಿದೆ. ಇಲ್ಲಿಯವರೆಗೆ ಕಾಫಿ ಇಳುವರಿ ಕಡಿಮೆ, ಇಳುವರಿಗೆ ತಕ್ಕಂತೆ ಬೆಲೆ ಇಲ್ಲ ಅಂತ ಬೆಳೆಗಾರರು ಕೊರಗ್ತಾ ಇದ್ರು. ಈಗ ಉತ್ತಮ ಧಾರಣೆ ಬಂದಿದ್ದು ಕಾರು ಖರೀದಿ ಹೆಚ್ಚಾಗಿದೆ. ಒಟ್ಟು 6 ತಿಂಗಳಲ್ಲಿ 5,777 ವಾಹನಗಳು ಜಿಲ್ಲೆಯಲ್ಲಿ ನೋಂದಣಿಯಾಗಿವೆ. ಇನ್ನು ಇಡೀ ವರ್ಷದ ವಾಹನಗಳ ಲೆಕ್ಕ ಹಾಕಿದ್ರೆ ಅವುಗಳ ಸಂಖ್ಯೆ 13,000 ಗಡಿ ದಾಟುತ್ತೆ. BMW ಕಾರು 73.29 ಲಕ್ಷ ರೂಪಾಯಿ ಮೌಲ್ಯದ 3 ಬೆನ್ಸ್ ಕಾರುಗಳು, 14 ರಿಂದ 25 ಲಕ್ಷ ರೂಪಾಯಿವರೆಗಿನ 40 ಮಹೀಂದ್ರ XUV 700 ಕಾರುಗಳು ಸೇರಿ ವಿವಿಧ ಮಾದರಿಯ ಕಾರುಗಳು ಚಿಕ್ಕಮಗಳೂರು ಪ್ರಾದೇಶಿಕ ಸಾರಿಗೆ ಕಚೇರಿಯಲ್ಲಿ ನೋಂದಣಿಯಾಗಿವೆ. ಯಾದಗಿರಿಯಲ್ಲಿ ಅತಿಯಾದ ಉಷ್ಣಾಂಶದಿಂದ ರೈತರ ಬೆಳೆಗಳು ಜಮೀನಿನಲ್ಲೇ ಒಣಗ್ತಾ ಇದೆ. ಕಳೆದ ವಾರದಿಂದ 43 ರಿಂದ 44 ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣಾಂಶ ದಾಖಲಾಗ್ತಾ ಇದ್ದು, ಜೊತೆಗೆ ನೀರಿನ ಕೊರತೆಯಿಂದ ಜಮೀನಿನಲ್ಲೇ ಕಲ್ಲಂಗಡಿ ಕೊಳೆತು ಹೋಗ್ತಾ ಇದೆ. ಗ್ರಾಮದ ಮರಿಲಿಂಗಪ್ಪ ಎಂಬ ರೈತ ಸುಮಾರು 2 ಲಕ್ಷ ರೂಪಾಯಿ ಖರ್ಚು ಮಾಡಿ 3 ಎಕರೆಯಲ್ಲಿ ಕಲ್ಲಂಗಡಿಯನ್ನ ಬೆಳೆದಿದ್ದು ಸುಮಾರು 5 ಲಕ್ಷ ಲಾಭ ಬರುವ ನಿರೀಕ್ಷೆಯಲ್ಲಿದ್ರು. ಆದರೆ ಬೆಳೆ ಹಾಳಾಗಿದ್ದಕ್ಕೆ ಸರ್ಕಾರದಿಂದ ಸಹಾಯದ ನಿರೀಕ್ಷೆಯಲ್ಲಿದ್ದಾರೆ. ಕಾರು ಚಾಲಕನಿಗೆ ನಕಲಿ ನಾಗಸಾಧು ಒಬ್ಬ ವಂಚಿಸಿರುವ ಘಟನೆ ಬೆಂಗಳೂರಿನ ಶಾಂಗ್ರಿಲಾ ಹೋಟೆಲ್ ಬಳಿ ನಡೆದಿದೆ. ಏಪ್ರಿಲ್ 19ರಂದು ಕಾರು ಚಾಲಕ ವೆಂಕಟಕೃಷ್ಣಯ್ಯ ಶಾಂಗ್ರಿಲಾ ಹೋಟೆಲ್ ಬಳಿ ಕಾರು ನಿಲ್ಲಿಸಿ ವಿಶ್ರಾಂತಿ ತೆಗೆದುಕೊಳ್ತಿದ್ರು. ಈ ವೇಳೆ ಎಂಟ್ರಿ ಕೊಟ್ಟ ನಾಗಸಾಧು ಕಾರಿನಲ್ಲಿ 5 ನಿಮಿಷ ರೆಸ್ಟ್ ಮಾಡೋದಕ್ಕೆ ಅವಕಾಶ ಕೇಳಿದ್ದಾನೆ. ಬಳಿಕ ಚಾಲಕ ವೆಂಕಟಕೃಷ್ಣಯ್ಯಗೆ 5 ರುದ್ರಾಕ್ಷಿ ಕೊಟ್ಟು 1 ವಾಪಸ್ ಕೊಡುವಂತೆ ಹೇಳಿದ್ದಾನೆ. ವಾಪಸ್ ಕೊಟ್ಟ ರುದ್ರಾಕ್ಷಿಯನ್ನ ಪೇಪರ್ನಲ್ಲಿ ಮಡಚಿ ಹೂ ಆಗಿ ಮಾರ್ಪಡಿಸಿ ಚಮತ್ಕಾರ ಮಾಡಿದ್ದಾನೆ. ಬಳಿಕ ನಿನ್ನ ಕೈಯಲ್ಲಿರುವ ಉಂಗುರ ನೀಡುವಂತೆ ಹೇಳಿದ ನಾಗಸಾಧು ಉಂಗುರ ಕೊಡ್ತಾ ಇದ್ದಂತೆ ಚಾಲಕನ ಹಣೆಗೆ ಬೂದಿ ರೀತಿಯ ವಸ್ತು ಹಚ್ಚಿ ಹಿಂದೆ ತಿರುಗಿ ನೋಡದೆ ಮುಂದೆ ಹೋಗು, ಇಲ್ಲದಿದ್ರೆ ನಿನಗೆ ಕೆಡಕಾಗುತ್ತೆ ಅಂತ ಹೇಳಿ ಪರಾರಿಯಾಗಿದ್ದಾನೆ. ನಾಗಸಾಧು ಮಾತು ನಂಬಿ ಮುಂದೆ ಬಂದಿದ್ದ ಚಾಲಕ ವೆಂಕಟಕೃಷ್ಣಯ್ಯ ಬಳಿಕ ತಾನು ಮೋಸ ಹೋಗಿರೋದು ಗೊತ್ತಾಗಿದೆ. ಬಳಿಕ ಹೈಗ್ರೌಂಡ್ಸ್ ಠಾಣೆಗೆ ದೂರು ನೀಡಿರುವ ಚಾಲಕ ವೆಂಕಟಕೃಷ್ಣಯ್ಯ ನಾಗಸಾಧು ಬಂಧನಕ್ಕೆ ಆಗ್ರಹಿಸಿದ್ದಾನೆ. ಬೆಂಗಳೂರಿನ ಏಕೈಕ ಪ್ರಾಣಿಗಳ ಚಿತಾಗಾರ ಕಳೆದ 2 ವಾರಗಳಿಂದ ಬಂದ್ ಆಗಿದೆ. 2 ವಾರದ ಹಿಂದೆ ಸುರಿದ ಭಾರೀ ಮಳೆಗೆ ಚಿತಾಗಾರದ ಚಿಮಿಣಿ ಶಿಥಿಲಗೊಂಡು ಬಿದ್ದಿದೆ. ಸದ್ಯ ಚಿತಾಗಾರ ಬಂದಾದ ಹಿನ್ನೆಲೆ ಜನರು ಪ್ರಾಣಿಗಳ ಕಳೆಬರಹಗಳನ್ನು ವಾಪಸ್ ತೆಗೆದುಕೊಂಡು ಹೋಗ್ತಿದ್ದಾರೆ. ಇನ್ನು ಕೆಲವರು ಅಲ್ಲೇ ಅಕ್ಕಪಕ್ಕ ಎಸೆದು ಹೋಗ್ತಾ ಇದ್ದಾರೆ. ಇದರಿಂದ ನಮಗೆ ವಾಸ ಮಾಡೋದಕ್ಕೆ ತೊಂದರೆಯಾಗ್ತಾ ಇದೆ ಅಂತ ಸ್ಥಳೀಯರು ಆರೋಪಿಸಿದ್ದಾರೆ. 2,35,00,000 ವೆಚ್ಚದಲ್ಲಿ ಚಿತಾಗಾರ ನಿರ್ಮಾಣವಾಗಿತ್ತು. ಬಿಬಿಎಂಪಿ ಕಳಪೆ ಕಾಮಗಾರಿಯಿಂದ ಈ ಸ್ಮಶಾನ ನಿರ್ಮಿಸಿ 10 ವರ್ಷಕ್ಕೂ ಮೊದಲೇ ಹಾಳಾಗಿದೆ. ಅಧಿಕಾರಿಗಳು ಪರಿಶೀಲನೆ ಮಾಡಿದ್ರು, ಆದರೆ ದುರಸ್ತಿ ಕೆಲಸ ಮಾಡಿಲ್ಲ ಅಂತ ಸ್ಥಳೀಯರು ಆರೋಪಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.